ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಹೊಸದಾಗಿ ಇಮೇಲ್ ಐ ಡಿಯನ್ನು ನಾವು ಆ್ಯಡ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಮಧ್ಯದಾಗಿ ಆಧಾರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಪರ್ಮಿಷನ್ ಕೇಳುತ್ತೆ. ನಿಮ್ಮ ಕಡೆ ಆಲ್ರೆಡಿ ಆ್ಯಪ್ ಇದ್ದರೆ ಇದು ಯಾವುದೋ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಲಾಗಿನ್ ಬರುತ್ತೆ. ಅದನ್ನು ಮುಂದೆ ತಿಳಿಸ್ಕೊಡ್ತೇನೆ. ಹೊಸದಾಗಿ ಮಾಡೋರಿಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಟು ರಿಜಿಸ್ಟರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ ಎಂಟರ್ ಯುವರ್ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಆಧಾರ್ ನಂಬರನ್ನು ಎಂಟರ್ ಮಾಡಿ ಕನ್ಫರ್ಮ್ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಿವೈಸ್ನಲ್ಲಿರೋ ಒಂದು ಸಿಮ್ಗಳು ತೋರಿಸ್ತವೆ. ನಿಮ್ದು ಯಾವ್ದು ಸಿಮ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಟು ಸೆಂಡ್ SMS ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ SMS ವೆರಿಫೈ ಆಗುತ್ತೆ, ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗುತ್ತೆ. ಅದಾದ ನಂತರ ಇಲ್ಲಿ ನೋಡ್ಬೋದು, ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಇಲ್ಲದೇ ಇದ್ದರೂ ಕೂಡ ನೀವು ಮಾಡ್ಬೋದು, ರಿಜಿಸ್ಟರ್ ಮೊಬೈಲ್ ನಂಬರ್ ಇದ್ದರೂ ಕೂಡ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಮೊಬೈಲ್ ನಂಬರ್ ಕೂಡ ಹೇಗೆ ಲಿಂಕ್ ಮಾಡೋದು ಅಂತ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಒಂದು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕು. ಒಂದು ಲೈವ್ ಫೇಸನ್ನು ಹಾಕಬೇಕು. ಅದಾದ ಇಲ್ಲಿ ನೋಡ್ಬೋದು, ಫೇಸು ಈ ಸರ್ಕಲ್ನಲ್ಲಿ ಇರಬೇಕು. ಇಲ್ಲಿ ಗ್ರೀನ್ ಕಲರ್ ಬಂದ ನಂತರ ಇಲ್ಲಿ ಬ್ಲಿಂಕ್ ಮಾಡಬೇಕು, ಅಂದರೆ ಕಣ್ಣ ರೆಪ್ಪೆಗಳನ್ನ ಬೆಳಕಿಸಬೇಕು. ಅದಾದ ನಂತರ ಇಲ್ಲಿ ಅಥೆಂಟಿಕೇಷನ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೋಡ್ಬೋದು, ಸಿಮ್ ಕೂಡ ವೆರಿಫೈ ಆಗುತ್ತೆ, ಎಲ್ಲವೂ ಆಧಾರ್ ಡೀಟೇಲ್ಸ್ ಕೂಡ ವೆರಿಫೈ ಆಯಿತು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರು ಇಲ್ಲಿ ಏನಾಗುತ್ತೆ, ಒಂದು MPIN ಇಡಬೇಕಾಗುತ್ತೆ, 6 ಡಿಜಿಟು. ಕಂಟಿನ್ಯೂ ಟು ಸೆಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎರಡು ಕೂಡ ಸೇಮ್ ಇರಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವೇನಾದರೂ ಬಯೋಮೆಟ್ರಿಕನ್ನು ಕೂಡ ಇಡ್ತಿದ್ರೆ ಬಯೋಮೆಟ್ರಿಕನ್ನು ಕೂಡ ಇಡ್ಬೋದು. ಬಯೋಮೆಟ್ರಿಕ್ ಬೇಕಂದರೆ ಅದನ್ನ ಇಟ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇನಾದರೂ ಆಲ್ರೆಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. MPIN ಹಾಕಿದ ನಂತರ ಇದಾದ ನಂತರ ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲೊಂದು ಇಮೇಲ್ ಐ ಡಿ ನಿಮ್ಮದು ಹಳೇದು ಇರಬೇಕಂತ ಏನಿಲ್ಲ, ಹೊಸದಾಗಿ ಕೂಡ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಮೇಲ್ ಐ ಡಿ ಆ್ಯಡ್ ಆರ್ ಅಪ್ಡೇಟ್ ಎರಡೂ ಕೂಡ ನೀವು ಮಾಡ್ಬೋದು, ಚೇಂಜ್ ಕೂಡ ಮಾಡ್ಬೋದು. ಅದು ಕಂಪ್ಲೀಟ್ಲಿ ಫ್ರೀ ಇದೆ. ಮೊಬೈಲ್ ನಂಬರ್ಗೆ ಮತ್ತು ಅಡ್ರೆಸ್ ಅಪ್ಡೇಟ್ಗೆ 75 ರೂಪೀಸ್ ಚಾರ್ಜ್ ಇದೆ. ನಾನು ಮುಂದಿನ ನೋಡಿದಲ್ಲಿ ಅಡ್ರೆಸ್ ಹೇಗೆ ಅಪ್ಡೇಟ್ ಮಾಡಬೇಕಂತ ಕೂಡ ತಿಳಿಸ್ಕೊಡ್ತೇನೆ. ಈಗ ಮೊಬೈಲ್ ನಂಬರ್ ಆಯಿತು, ಈಗ ಇಮೇಲ್ ಐ ಡಿ ಆಯಿತು. ಈ ಇಮೇಲ್ ಐ ಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಒಂದು 15 ಡೇಸ್ ಪ್ರೊಸೆಸಿಂಗ್ ಟೈಮ್ ಅಂತ ಇದೆ. ಆದರೆ ಕೇವಲ 2 ರಿಂದ 3 ದಿನಗಳಲ್ಲಿ ಇದು ವೆರಿಫೈ ಆಗುವಂಥದ್ದು. ಕಂಟಿನ್ಯೂ ಟು ಅಪ್ಡೇಟ್ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಏನಾಗುತ್ತೆ, ನ್ಯೂ ಇಮೇಲ್ ಐ ಡಿಯನ್ನು ನೀವು ಹಾಕಬೇಕು. ಇಲ್ಲಿ ಹಾಕಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು OTPನ ಕಳಿಸಿರ್ತಾರೆ, ಅದನ್ನು ಹಾಕಿ ವೆರಿಫೈ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ನಿಮ್ಮದು ಕರೆಂಟ್ ಇಮೇಲ್ ಐ ಡಿ ಇದ್ದರೆ ಅದು ಕರೆಂಟ್ ಇಮೇಲ್ ಐ ಡಿ ಶೋ ಆಗುತ್ತೆ, ಮತ್ತು ಯಾವುದು ನ್ಯೂ ಇದೆ ಅದನ್ನು ಕೂಡ ಶೋ ಆಗುತ್ತೆ. ನಮ್ಮದು ಹಳೆ ಇಮೇಲ್ ಐ ಡಿ ಯಾವುದೂ ಇಲ್ಲ, ಹೊಸದಾಗಿ ನಾವು ಆ್ಯಡ್ ಮಾಡ್ತಾ ಇದ್ದಾವೆ. ಇನ್ನೊಮ್ಮೆ ನಾವು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕು. ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಏನಾಗುತ್ತೆ, ಫೇಸ್ ಅಥೆಂಟಿಕೇಷನ್ ಮಾಡಲಿಕ್ಕೆ OTP ಕೂಡ ವೆರಿಫೈ ಆಗುತ್ತೆ. OTP ಕೂಡ ವೆರಿಫೈ ಆದ ನಂತರ ಇಲ್ಲಿ ಫೇಸ್ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗ್ರೀನ್ ಕಲರ್ ಬರೋವರೆಗೂ ಫೇಸನ್ನು ಅಲೈನ್ ಮಾಡಿ ಮತ್ತು ಕಣ್ಣನ್ನು ಬೆಳಕಿಸಬೇಕು. ಅದಾದ ನಂತರ ಇಲ್ಲಿ ವೆರಿಫೈ ಆಗುತ್ತೆ. ಅದಾದ ನಂತರ ಇಲ್ಲಿ ಏನಾಗುತ್ತೆ, ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೋಡ್ಬೋದು, ಸಕ್ಸಸ್ಫುಲ್ಲಾಗಿ ನಮ್ಮ ಒಂದು ರಿಕ್ವೆಸ್ಟ್ ನಂಬರ್ ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಕೂಡ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅದನ್ನ ಓಪನ್ ಕೂಡ ಮಾಡ್ಬೋದು. ಓಪನ್ ಮಾಡ್ತೇನೆ. ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಎಲ್ಲ ರೀತಿಯಾದ ಒಂದು ಆಧಾರ್ ನಂಬರ್ ಆಗಿರ್ಬೋದು, ಸರ್ವಿಸ್ ರಿಕ್ವೆಸ್ಟ್ ನಂಬರು, ಮತ್ತು ಯಾವ ಇಮೇಲನ್ನು ನಾವು ಅಪ್ಡೇಟ್ ಮಾಡಿದ್ದೇವೆ ಎಲ್ಲವೂ ಇಲ್ಲಿ ತಿಳಿಸಿಕೊಡುತ್ತದೆ. ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡ್ಬೋದು. ಕರೆಂಟ್ ಇಮೇಲ್ ಐ ಡಿ ಯಾವುದು ಚೇಂಜ್ ಮಾಡಿರ್ತೀರ ಎಲ್ಲವೂ ಇಲ್ಲಿ ಇರುತ್ತೆ. ಇದನ್ನ ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೋಬೋದು, ಮತ್ತು ನೀವೇನಾದರೂ ಡೌನ್ಲೋಡ್ ಕೂಡ ಮಾಡ್ಕೋಬೋದು PDF ಆಗಿ. ಅದಾದ ನಂತರ ಇಲ್ಲಿ ನೋಡೋದು ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಇದನ್ನ ಟ್ರ್ಯಾಕ್ ಕೂಡ ಮಾಡ್ಬೋದು. ಟ್ರ್ಯಾಕ್ ಕೂಡ ಇಲ್ಲಿ ಪ್ರೋಗ್ರೆಸ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಇಲ್ಲಾಂದರೆ ಮೇನ್ ಪೇಜ್ಗೆ ಬರಬೇಕು. ಇಲ್ಲಿ ಮೇನ್ ಪೇಜ್ಗೆ ಬಂದು ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಮೇಲೆ ಇಲ್ಲಿ ಟ್ರ್ಯಾಕ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರ್ಯಾಕ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಮೇಲ್ ಅಪ್ಡೇಟ್ ಅಂತ ಬಂದಿದೆ. ಇದು ಅಂಡರ್ ಪ್ರೊಸೆಸ್ ಅಂತ ಮೇಲೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ವೆರಿಫಿಕೇಷನ್ ಇದೆ, ವ್ಯಾಲಿಡೇಷನ್ ಮತ್ತು ಆಗಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ ನಂತರವೇ ನಿಮ್ಮದು ಇದು ಕಂಪ್ಲೀಟ್ ಆಗಿ ಆಗುವಂಥದ್ದು. ಎಲ್ಲ ರೀತಿಯಾದ ಒಂದು ಆಧಾರ್ ರಿಲೇಟೆಡ್ ಮೊಬೈಲ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ಹೇಗೆ ಯೂಸ್ ಮಾಡ್ಬೋದು, ಏನೇನು ಮಾಹಿತಿ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.